ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡವಾಗಿರುವಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ನಾಯಂಡಹಳ್ಳಿ ಬಳಿ ಇರುವಂತಹ ಈ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ತಡರಾತ್ರಿ 1 ಗಂಟೆಯ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹದ್ದು. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಇಡೀ ಫ್ಯಾಕ್ಟರಿಯ ಧಗಧಗಿಸಿರುವಂತಹದ್ದು, ಸುಟ್ಟು ಭಸ್ಮವಾಗಿರುವಂತಹದ್ದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಟೀರಿಯಲ್ಸ್ ವಸ್ತುಗಳು ಒಳಗಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ತಡರಾತ್ರಿ 1 ಗಂಟೆಗೆ ಸಂಭವಿಸಿದಂತಹ ಅಗ್ನಿ ಅವಘಡ ಇದು. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡವಾಗಿರುವಂತಹ ಶಂಕೆ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂಥದ್ದು. ಮೊದಲು ಒಂದು ಅಂಗಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ತದನಂತರ ಬೆಂಕಿ ಬೇರೆ ಬೇರೆ ಅಂಗಡಿಗಳಿಗೂ ಕೂಡ ವ್ಯಾಪಿಸಿರುವಂಥದ್ದು. ಇದರ ಪರಿಣಾಮ 2 ಪ್ಲಾಸ್ಟಿಕ್ ಗೋಡೌನ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವಂಥದ್ದು. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ನಾಯಂಡಹಳ್ಳಿ ಭಾಗದಲ್ಲೂ ಕೂಡ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿತ್ತು. ಏನಾಗಿದೆ, ಏನಕ್ಕಾಗಿ ಬೆಂಕಿ ಕಾಣಿಸ್ಕೊಳ್ತು ಅಂಥೇಳಿ. ತದನಂತರ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಆಗಿದೆ. ತಡರಾತ್ರಿ 1 ಗಂಟೆಯ ಸುಮಾರಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ 2 ಅಂಗಡಿಗಳಿಗೆ ವ್ಯಾಪಿಸಿ ಈಗ ಸುಟ್ಟು ಕರಕಲಾಗಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ನಾಯಂಡಹಳ್ಳಿಯ ಪ್ಲಾಸ್ಟಿಕ್ ಗೋಡಿನಲ್ಲಿ ತಡರಾತ್ರಿ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. 2 ಗೋಡನ್ಗಳಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಸದ್ಯ ಇದು ನಾಯಂಡಹಳ್ಳಿಯಲ್ಲಿರುವಂಥ ಪ್ಲಾಸ್ಟಿಕ್ ಗೋಡನ್. ತಡರಾತ್ರಿ 1 ಗಂಟೆಗೆ ನನ್ನ ಎಡಭಾಗದಲ್ಲಿರುವಂಥ ಫಸ್ಟ್ ಗೋಡನ್ಗೆ ಬೆಂಕಿ ತಗಲಿದೆ. ಅದಾದ ಬಳಿಕ ಪಕ್ಕದಲ್ಲಿರುವಂಥ ಒಂದು ಗೋಡನ್ಗೂ ಕೂಡ ಬೆಂಕಿ ತಗಲಿರುವಂಥ ಪರಿಣಾಮ 2 ಪ್ಲಾಸ್ಟಿಕ್ ಗೋಡನ್ಗಳು ಕೂಡ ಸಂಪೂರ್ಣವಾಗಿ ಧಗಧಗ ಹೊತ್ತು ಉರಿದಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ 5 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಪ್ಲಾಸ್ಟಿಕ್ ಮತ್ತು ಗೋಣಿ ಚೀಲದ ಗೋಡನ್ಗಳಾಗಿರೋ ಕಾರಣಕ್ಕಾಗಿ ಬೆಂಕಿ ಹತೋಟಿಗೆ ಬರಲಿಕ್ಕೆ ಸಾಕಷ್ಟು ತಡವಾಗ್ತಿರುವಂಥದ್ದು. ಸತಪ್ರಯತ್ನ ಅಂದರೆ ಕಳೆದ 2 ಗಂಟೆಯಲ್ಲೂ ಕೂಡ ನಿರಂತರವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡ್ತಿದ್ರು ಕೂಡ ಬೆಂಕಿ ಹತೋಟಿಗೆ ಬರ್ತಿಲ್ಲ. ಕಾರಣ ಅದರಲ್ಲಿರುವಂಥ ಪ್ಲಾಸ್ಟಿಕ್ ಮತ್ತು ಗೋಣಿ ಚೀಲ ಇದ್ದಿದ್ದ ಕಾರಣ ಅದು ಹತೋಟಿಗೆ ಬರ್ತಿಲ್ಲ. ನಿರಂತರವಾಗಿ ನೀರನ್ನು ಹಿಡಿಯುವ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಿದ್ರು ಕೂಡ ಕಳೆದ 2.5-3 ಗಂಟೆಯಿಂದ ನಿರಂತರವಾಗಿ ಗೋಡನ್ಗಳು ಹೊತ್ತಿ ಉರಿತಿರುವಂಥ ಘಟನೆ ನಡೆದಿರುವಂಥದ್ದು. ಅದೃಷ್ಟವಶಾತ್ ಗೋಡನ್ನಲ್ಲಿ ಯಾರೂ ಕೂಡ ಇರಲಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಮಧ್ಯರಾತ್ರಿ ಸಂಭವಿಸಿದ್ರಿಂದ ಸಾಮಾನ್ಯವಾಗಿ ಗೋಡನ್ನಲ್ಲಿ ಯಾರಾದರೂ ಕೆಲಸಗಾರರಿದ್ದರೆ ದೊಡ್ಡ ಅವಘಡಕ್ಕೆ ಕಾರಣವಾಗ್ತಾಯಿತ್ತು. ಆದರೆ ಅದೃಷ್ಟವಶಾತ್ ಯಾರೂ ಕೂಡ ಆ ಗೋಡನ್ಗಳಲ್ಲಿ ಇರಲಿಲ್ಲ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಕ್ಷಣಕ್ಕೂ ಕೂಡ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗ್ತಿರೋದ್ರಿಂದ ಅದನ್ನು ಕಡಿಮೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಅಕ್ಕಪಕ್ಕದಲ್ಲಿ ಕೂಡ ಅದೇ ರೀತಿಯ ಪ್ಲಾಸ್ಟಿಕ್ ಗೋಡನ್ಗಳು ಇರುವ ಕಾರಣಕ್ಕಾಗಿ ಮತ್ತೆ ಬೇರೆ ಕಡೆ ಬೆಂಕಿ ಆವರಿಸ್ಕೊಳ್ಳದಂತೆ ಅಗ್ನಿಶಾಮಕ ಸಿಬ್ಬಂದಿಗಳು ಎಚ್ಚರವನ್ನು ವಹಿಸ್ತಿರುವಂಥದ್ದು. ಯಾಕಂದರೆ ಬೇರೆ ಕಡೆ ಮತ್ತೆ